ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಜಮೀನು ಕಡೆ ಬಂದಿದೆ. ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ಯಾರೆ ಒಂದು ಟ್ರಿಪ್ ತೋರಿಸ್ತೀನಿ ನೋಡಿ. ಅದೇ ಥರ ನೋಡಿ, ಕಬ್ಬು, ರಾಗಿ, ಭತ್ತ, ಜೋಳ, ಸೀಮೆ ಹುಲ್ಲು, ತೆಗುಮರಗಳು, ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಪ್ರತಿಯೊಂದು ವ್ಯವಸಾಯ ಮಾಡಿರ್ತಾರೆ ನಮ್ಮ ರೈತರು. ಚೀರ್ನಳ್ಳಿ ಗ್ರಾಮದ ರೈತರು, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಕ್ಕೆ ಸೇರಿರುವಂಥ ಈ ಊರು ಚೀರ್ನಳ್ಳಿ ಗ್ರಾಮ ನೋಡಿ. ಅದೇ ಥರ ಉಲ್ಮೆದ ಕೂಡ ಗುಡ್ಡೆ ಹಾಕಿದ್ದಾರೆ. ಎಮ್ಮೆ, ದನ, ಆಡು, ಕುರಿ, ಹಸ, ಮೇಕೆ ಎಲ್ಲದಕ್ಕೂ ಹಾಕೋಕ್ಕೆ ಮಳೆಗಾಲದಲ್ಲಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ನಿಜಗ್ಲೂ. ಅದೇ ಥರ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು ನಿಜಗ್ಲೂ ಇವ್ರಿಗೆಲ್ಲ ಎಲ್ಲ ಕನ್ನಡದ ಜನತೆಗೆ, ಎಲ್ಲ ಕರ್ನಾಟಕದ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದೇ ಥರ ಸಂಕ್ರಮಣ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಿದ್ದೀನಿ. ಹೊಸ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ. ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ತೋರಿಸ್ತೀನಿ ನೋಡಿ. ಅದೇ ಥರ ನೋಡಿ ನೋಡಿ. ಅದೇ ಥರ ನಮ್ಮ ರೈತರು ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ. ಹುಲ್ಲು ಮೆದೆಗೂ ಕೂಡ ಮಾವಿನ ಸೊಪ್ಪು ಹಾಕಿದ್ದಾರೆ. ಯಾಕೆಂದರೆ ನಿನ್ನೆ ಪತ್ರೆ ಆಗೈತೆ, ಇವತ್ತು ಸಂಕ್ರಾಂತಿ ಹಬ್ಬ ನೋಡಿ. ತುಂಬ ಸಖತ್ತಾಗ ನಮ್ಮ ರೈತರು ಕಬ್ಬು ಮರ ಮನೆ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದೇ ಥರ ನಾಯಿ ಕೂಡ ಬರ್ತೈತೆ, ಶ್ವಾನ ನೋಡಿ. ತುಂಬ ಸಖತ್ತಾಗೈತೆ ನಿಜಗ್ಲೂ. ಅದೇ ಥರ ಹೂವಿನ ಗಿಡಗಳು ಮನೆ ಹತ್ರ ಪ್ರತಿಯೊಂದು ಹಾಕಿದ್ದಾರೆ ನಮ್ಮ ರೈತರು. ಅಲ್ಲೊಬ್ಬರು ಕಳೆ ತಿಳ್ತಿದ್ದಾರೆ ಕಬ್ಬುಂಗದಲ್ಲಿ. ಈ ವರ್ಷ ಹಬ್ಬ ಅಂದು ಅಲ್ದಂತೆ ಕಳೆ ತಿಳ್ತಿದ್ದಾರೆ. ವ್ಯವಸಾಯ ಮಾಡ್ತಾನೆ ಇರ್ತಾರೆ ನಮ್ಮ ರೈತರು. ಹಬ್ಬದಲ್ಲೂ ಕೂಡ ವ್ಯವಸಾಯ ಮಾಡ್ತಾರೆ. ಹಬ್ಬ ಅಂತ ಏನು ಅವರೇನೋ ಮನೆ ಹತ್ರ ಕೂತ್ಕೋದಿಲ್ಲ. ಬಂದು ಜಮೀನು ಕಡೆ ನೋಡಲೇಬೇಕು, ಬೆಳೆಯ ನೀರು ನೋಡಬೇಕು, ಗದ್ದೆಗೆ ನೀರು ಹಾಯಿಸ್ಬೇಕು, ಪ್ರತಿಯೊಂದು ಮಾಡಬೇಕು ನೋಡಿ. ತುಂಬ ಸಖತ್ತಾಗೈತೆ ನಿಜಗ್ಲೂ ನೋಡಿ. ಹಾಗೂ ನಮ್ಮ ಗಿಲ್ಲಿ ನಟ ಬಿಗ್ ಬಾಸಲ್ಲಿ ಸ್ಪರ್ಧಿಯಾಗಿ ಆಟ ಆಡ್ತಿರುವಂಥ ನಮ್ಮ ಗಿಲ್ಲಿ ನಟ ಅವರಿಗೆ ದಯವಿಟ್ಟು ವೋಟ್ ಮಾಡಿ ಎಲ್ರೂ. ನಾನು ಕೂಡ ಅವರು ಬಿಗ್ ಬಾಸಲ್ಲಿ ಆಟ ಆಡ್ತಿದ್ರಲ್ಲ, ಅವಾಗಿಂದನೂ ಕೂಡ ನಾನು ಅವಾಗಿಂದನೂ ಕೂಡ ಅವ್ರಿಗೆ 99 ವೋಟ್ ಮಾಡಿದ್ದೀನಿ. ಇವಾಗಲೂ ಕೂಡ ನಾನು ಅವ್ರಿಗೆ ವೋಟ್ ಮಾಡಿರೋದು 99. ನಿಜಗ್ಲೂ ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಜನತೆಗಳು ದಯವಿಟ್ಟು ಗಿಲ್ಲಿ ನಟಂಗೆ ವೋಟ್ ಮಾಡಿ, ಗಿಲ್ಲಿ ಗೆಲ್ಲಿಸಿ. ಈ ವರ್ಷ ಸೀಸನ್ 12ರಂದು ಗೆಲ್ಲಿಸಿ. ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸಿಂಹಾಸನ ಗಿಲ್ಲಿದೇ ಆಗಬೇಕು. ಈ ವರ್ಷ ಗಿಲ್ಲಿನೇ ಗೆಲ್ಲಬೇಕು. ದಯವಿಟ್ಟು ನಿಮ್ಮ ಬೇಡ್ಕೊತಿದ್ದೀನಿ ಎಲ್ಲರೂ ತವುವೆ ಗಿಲ್ಲಿಗೆ ವೋಟ್ ಕೊಟ್ಟು ಜಯಶೀಲನರಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಭತ್ತ, ರಾಗಿ, ನಿಜ ಕಬ್ಬು ನೋಡಿ ತುಂಬ ಸಖತ್ತಾಗೈತೆ. ಇವಾಗ ಊರಿಗೆ ಹೋಯ್ತಿದ್ದೀನಿ, ಅಲ್ಲಿಯೂ ಕೂಡ ವೀಡಿಯೋ ತೋರಿಸ್ತೀನಿ. ಊರಲ್ಲಿ ಯಾವ ಥರ ಮನೆಗಳು ಕಟ್ಟಾರ ನಮ್ಮ ರೈತರು. ಆಡು, ಕುರಿ, ಎಮ್ಮೆ, ದನ, ಕೋಳಿ, ಕೊಕ್ಕೆ ಪ್ರತಿಯೊಂದು ಸಾಕಿರ್ತಾರೆ. ಅದನ್ನು ತೋರಿಸ್ತೀನಿ. ಐತಿಹಾಸಿಕ ಹೇಳುವಂಥ ಮನೆಗಳೈತೆ ಈ ಊರಲ್ಲಿ ಚೀರ್ನಳ್ಳಿ ಗ್ರಾಮದಲ್ಲಿ. ತೊಟ್ಟಿ ಮನೆಗಳು, ಕಂಬದ ಮನೆಗಳು ಎಲ್ಲ ಪ್ರತಿಯೊಂದು ಐತೆ. ತೋರಿಸ್ತೀನಿ ಬನ್ನಿ ನೋಡೋಣ. ಅದೇ ಥರ ನಮ್ಮ ರೈತರು ಗುದ್ಲಿ ತಗೊಂಡು ನೋಡಿ ಯಾವ ಥರ ಹುಲ್ಲು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಗುದ್ಲಿ ತಗೊಂಡು ರಾಮಯ್ಯ ಅಂತ ಅವ್ರ ಹೆಸರು, ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು. ಅದೇ ಥರ ಹಸ ಕೂಡ ಅಲ್ಲಿ ಕಟ್ಟಾಕಿದ್ದಾರೆ ನೋಡಿ, ಹುಲ್ಮದೆ ಹತ್ರ ಹಸ ನೋಡಿ. ತುಂಬ ಸಖತ್ತಾಗ ಮಲ್ಗೈತೆ ಹಸ ನಿಜಗ್ಲೂ. ಅದೇ ಥರ ಮನೆ ಹತ್ರ ಹುಲ್ಲು ನೋಡಿ ಯಾವ ಥರ ಮೆದೆಗಳು ಹಾಕಿದ್ದಾರೆ, ಹುಲ್ಲು ಮೆದೆಗಳ ನೋಡಿ. ಬಾಳೆ ಗಿಡ ಇದು ತುಂಬ ಸಖತ್ತಾಗೈತೆ. ಬಾಳೆ ಗಿಡ ಮನೆ ಹತ್ರನೇ ಹಾಕಿದ್ದಾರೆ, ಬಾಳೆ ಗಿಡವ ನೋಡಿ. ಅದೇ ಥರ ನಮ್ಮ ಅಕ್ಕ ಒಬ್ಬರಲ್ಲಿ ನಿಂತಿದ್ದಾರೆ ನೋಡಿ, ಏನೋ ಮಾಡ್ತಾ ಇದು ಕುಡ್ಲು ಮಸೀತಾ ಇದ್ದಾರೆ ನೋಡಿ. ಕಲ್ಲು ಹೊಡಿತಾ ಇದ್ದಾರೆ, ಕಲ್ಲ ಸುತ್ತಕ್ಕೆ ತಗೊಂಡು ನೋಡಿ. ತುಂಬ ಸಖದ ಎಮ್ಮೆ ಕೂಡ ಒಂದು ಕಟ್ಟಾಕಿದ್ದಾರೆ ನೋಡಿ. ಎಲ್ಲ ಸಂಕ್ರಮಣ ಎಲ್ರಿಗೂ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ. ಈ ವರ್ಷ ತುಂಬ ಸಖತ್ತಾಗೆ ಮಳೆ ಬೆಳೆ ತುಂಬ ಚೆಂದಾಗಿ ಒಳ್ಳೆ ಅಭಿವೃದ್ಧಿಯ ನಿಜಕ್ಕೂ ಮಳೆ ಬೆಳೆ ತುಂಬ ಚೆಂದಾಗಿ ಮನೆ ಸೇರೈತೆ. ಧಾನ್ಯದ ವಸ್ತುಗಳೆಲ್ಲ ನಿಜಕ್ಕೂ ನೋಡಿ. ತುಂಬ ಯಾವ ಥರ ಬಾಳೆಕಾಯಿ ಬಿಟ್ಟೈತೆ ನೋಡಿ. ತುಂಬ ಸಖದ ಬಿಟ್ಟೈತೆ ನಿಜಕ್ಕೂ. ಒಳ್ಳೆ ಸಸಿ ಇದು ಒಳ್ಳೆ ನೋಡಿ, ತುಂಬ ಸಖದಾಗೈತೆ ನಿಜಕ್ಕೂ. ಅದೇ ಥರ
ಬನ್ನಿ ನೋಡಿ. ಇದೇ ಚೀರ್ನಳ್ಳಿ ಗ್ರಾಮ. ತುಂಬ ನಮ್ಮ ರೈತರೆಲ್ಲ ಏನೊಂದು ಅಭಿವೃದ್ಧಿ ಮಾಡಾರೆ ಈ ಊರಲ್ಲಿ. ನೋಡೋಣ ಒಂದು ಟ್ರಿಪ್ಪು. ಅದೇ ಥರ ಮನೆ ಹತ್ರ ಹುಲ್ಮೆದೆ ಕೂಡ ಇಲ್ಲೂ ಗುಡ್ಡೆ ಹಾಕಿದ್ದಾರೆ. ಮನೆಗಳು ನೋಡಿ ಯಾವ ಥರ ಐತೆ, ಸಣ್ಣ ಪುಟ್ಟ ಮನೆಗಳು ಚೀರ್ನಳ್ಳಿ ಗ್ರಾಮದಲ್ಲಿ. ನೋಡಿ ಅಲ್ಲೊಬ್ಬರು ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ತಾಯಿ ಒಬ್ಬರು ನೋಡಿ ಹೊಸ್ಲಿಗೆ ಪೂಜೆ ಮಾಡ್ತಿದ್ದಾರೆ. ನೋಡಿ ತುಂಬ ಸಖತ್ತಾಗೈತೆ ಊರಂತೂ. ಬರಬೇಕು ಈ ಊರು ನೋಡೋಕ್ಕೆ ಒಂದು ಟ್ರಿಪ್ಪು. ನೀವು ಎಲ್ಲ ಕಲಾವಿದರು ಬನ್ನಿ ಒಂದು ಟ್ರಿಪ್ಪು ನೋಡಿ. ತುಂಬ ಸಖತ್ತಾಗೈತೆ. ನಾನು ಗಿಲ್ಲಿ ನಟ ದಡಕ್ಪುರಕ್ಕೆ ಹೋಗೋಕ್ಕಾಗಲಿಲ್ಲ. ದಯವಿಟ್ಟು ಅಲ್ಲಿ ಹೋದಾಗ ಗಿಲ್ಲಿ ನಟ ಊರಿಗೆ ಹೋದಾಗ ಅಲ್ಲಿ ಯಾವ ಥರ ನಮ್ಮ ತಾತ ಮುತ್ತಾತಿರೋ ಗಿಲ್ಲಿ ನಟ ಅವರೆಲ್ಲ ಅವರ ತಾತ ಮುತ್ತಾತಿರು ಯಾವ ಥರ ಮನೆಗಳು ಕಟ್ಟಾರೆ ಅದನ್ನೂ ಕೂಡ ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಈ ಸದ್ಯಕ್ಕೆ ನಮ್ಮ ಗಿಲ್ಲಿ ನಟನ ಹೆಚ್ಚು ಓಟ್ ಕೊಟ್ಟು ದಯವಿಟ್ಟು ಗೆಲ್ಲಿಸ್ಕೊಡಿ ಈ ವರ್ಷ. ಯಾಕೆಂದರೆ ತುಂಬ ಒಳ್ಳೆ ವ್ಯಕ್ತಿ, ನೊಂದಿರುವಂಥ ವ್ಯಕ್ತಿ, ಕಷ್ಟದಲ್ಲಿ ನೊಂದಿರುವಂಥ ವ್ಯಕ್ತಿಯ ಹುಡುಗ ಗಿಲ್ಲಿ ನಟ. ನಿಜಕ್ಕೂ ತುಂಬ ನೊಂದಿರುವಂಥ ವ್ಯಕ್ತಿ ಗಿಲ್ಲಿ ನಟ. ಏಕೆಂದರೆ ಕಷ್ಟ ಅನ್ನೋದು ತುಂಬ ಬರಲೇಬೇಕು ಎಂಥರಿಗೂ. ನಾವು ಕಷ್ಟದಲ್ಲೇ ಇರೋದು. ಆದ್ರೂ ಗಿಲ್ಲಿ ನಟಂಗೆ ಓಟ್ ಕೊಟ್ಟು ದಯವಿಟ್ಟು ಗೆಲ್ಸ್ಕೊಡಿ ದಯವಿಟ್ಟು. ಮಿಸ್ ಮಾಡ್ಕೋಬೇಡಿ ಗಿಲ್ಲಿ ನಟನ. ಕೈ ಬಿಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಕೈ ಕೊಡುಕೋಬೇಡಿ. ಗಿಲ್ಲಿ ನಟಂಗೆ ಹೆಚ್ಚು ಓಟ್ ಕೊಟ್ಟು ದಯವಿಟ್ಟು ಗೆಲ್ಲಿಸಿ. ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಹುಡುಗ ಅವನು. ನಿಜಕ್ಕೂ ನಮ್ಮ ಮಂಡ್ಯ ಜಿಲ್ಲೆ, ಅದುವೇ ನಮ್ಮ ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ದಡಕ್ಪುರ, ಮಳವಳ್ಳಿ ತಾಲೂಕಿಗೆ ಸೇರಿರುವಂಥ ದಡಕ್ಪುರ ಊರಿನವನು ಗಿಲ್ಲಿ ನಟ. ನಿಜಕ್ಕೂ ನಮ್ಮ ಅಣ್ಣ ತಮ್ಮ ಇದ್ದಂಗೆ ಅವರೆಲ್ಲ. ನಿಜಕ್ಕೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಓಟ್ ಮಾಡಬೇಕು ಗಿಲ್ಲಿ ನಟಂಗೆ. ನಾನು ದಡಕ್ಪುರಕ್ಕೆ ಹೋಗೋಕ್ಕಾಗಿಲ್ಲ.